ಅತಿಯಾದರೆ ಅಮೃತವು ವಿಷವಾಗುತ್ತೆ ಎನ್ನುವ ಮಾತಿದೆ. ಅಭಿಮಾನ ಎನ್ನುವುದು ಕೂಡ ಅತಿಯಾಗಬಾರದು. ಕೆಲವರು ಅದನ್ನ ಅಂಧಾಭಿಮಾನ ಅಂತ ಕರೀತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವುದಕ್ಕೆ ಕೆಲವರು ವಿಚಿತ್ರ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಇಲ್ಲೊಬ್ಬರು ತಾಯಿ ಗರ್ಭದಲ್ಲಿರುವ ಮಗುವಿಗೆ ಡೆವಿಲ್ ಚಿತ್ರದ ಹಾಡು ಕೇಳಿಸುವ ವಿಭಿನ್ನ ಪ್ರಯತ್ನ ಮಾಡಿ ಗಮನ ಸೆಳೆಯುವ ಸಾಹಸ ಮಾಡಿದ್ದಾರೆ. ದರ್ಶನ್ ನಟನೆಯ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. 4 ದಿನದಲ್ಲಿ 1 ಕೋಟಿಗೂ ಅಧಿಕ ವ್ಯೂಸ್ ಗಿಟ್ಟಿಸಿಕೊಂಡಿದೆ. ಗ್ಲೋಬಲ್ ಮಟ್ಟದಲ್ಲಿ ನಂಬರ್ 5ರಲ್ಲಿ ಟ್ರೆಂಡಿಂಗ್ನಲ್ಲಿದೆ ಈ ಸಾಂಗು. ಇನ್ನು ಗರ್ಭಿಣಿಗೆ ಸಂಗೀತ ಕೇಳುವುದು ಒಂದು ರೀತಿ ಥೆರಪಿ. ಇದರಿಂದ ತಾಯಿ ಮಗುವಿಗೆ ಸಾಕಷ್ಟು ಪ್ರಯೋಜನಗಳು ಆಗ್ತವೆ. ಸಾಕಷ್ಟು ಅಧ್ಯಯನಗಳಲ್ಲಿ ಇದು ಸಾಬೀತು ಕೂಡ ಆಗಿದೆ. 20 ವಾರಗಳ ಬಳಿಕ ತಾಯಿ ಹೊಟ್ಟೆಯಲ್ಲಿರುವ ಮಗು ಸಂಗೀತ ಕೇಳುತ್ತೆ, ತಾಯಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತೆ. ಇದು ಮಗುವಿಗೆ ವಿಶ್ರಾಂತಿ ಅನುಭವ ನೀಡುತ್ತೆ. ಇದು ಮಗುವಿನ ಮೆದುಳು ಬೆಳವಣಿಗೆಗೂ ಸಹಕಾರಿ ಅಂತ ಕೂಡ ಹೇಳಲಾಗುತ್ತೆ. ತಾಯಿ ಗರ್ಭದಲ್ಲಿರುವ ಮಗುವಿಗೆ ಸಂಗೀತ ಕೇಳಿಸಬೇಕು ನಿಜ, ಆದರೆ ರೀಲ್ಸ್ ಮಾಡಿ ವೈರಲ್ ಮಾಡುವುದಕ್ಕೋ ಅಥವಾ ಅಭಿಮಾನದ ಹೆಸರಿನಲ್ಲಿ ಡೆವಿಲ್ ಸಿನಿಮಾ ಹಾಡು ಕೇಳಿಸುವುದು ಎಷ್ಟು ಸರಿ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಅದು ಅವರ ಮಗು, ಅವರ ಇಷ್ಟ ಎಂದು ಸಮರ್ಥಿಸಿಕೊಳ್ಳುವವರು ಕೂಡ ಇದ್ದಾರೆ. ಕೆಲವರು ಇದು ಅಭಿಮಾನ ಅಲ್ಲ, ಅಂಧಾಭಿಮಾನ ಅಂತ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಅಂದಹಾಗೆ ದರ್ಶನ್ ಅವರ ಅಭಿಮಾನಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ನ ತನ್ನ ಹೆಂಡತಿಯ ಗರ್ಭದಲ್ಲಿರುವ ಮಗುವಿಗೆ ಕೇಳಿಸಿದ್ದಾರೆ. ಅದು ಈಗ ಸದ್ಯ ಭಾರಿ ವೈರಲ್ ಆಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.